ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಿನ್ನೆ ಸಾರಿಗೆ ಮುಷ್ಕರದಲ್ಲಿ ಭಾಗಿಯಾಗಿದ್ದಂತಹ ನೌಕರರಿಗೆ ಈಗಾಗಲೇ ಸರ್ಕಾರ ಶಾಕ್ ನೀಡಲಿಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ಸಂಜೆಯಿಂದಲೇ ಅವರೆಲ್ಲರಿಗೂ ನೋಟಿಸ್ ಅನ್ನು ಕೊಡ್ತಾ ಇರುವಂತದ್ದು. ಇವತ್ತು ನಾಳೆಯಿಂದ ಸಸ್ಪೆಂಡ್ ಮತ್ತೆ ಡಿಸ್ಮಿಸ್ ಮಾಡಲಿಕ್ಕೂ ಕೂಡ ಅವರ ಮಾಹಿತಿಗಳನ್ನ ತೆಗೆದುಕೊಳ್ಳಲಾಗ್ತಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸಾರಿಗೆ ಮುಖಂಡರಾಗಿರುವಂತಹ ಜಗದೀಶ್ ಅವರು ನಮ್ಮ ಜೊತೆಲಿ ಇರೋದಾರೆ. ಸರ್, ಈಗಾಗಲೇ ತಾವು ಎರಡು ಪ್ರಮುಖವಾದಂತಹ ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರಕ್ಕೆ ಮುಂದಾಗಿದ್ರಿ. ಯಾರ್ಯಾರು ಮುಷ್ಕರದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ನಿನ್ನೆ ಸಂಜೆನೇ ವಾಟ್ಸಪ್ ಮೂಲಕವಾಗಿ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ನಾಳೆಯಲ್ಲಿ ಡಿಸ್ಮಿಸ್ಸು, ಸಸ್ಪೆಂಡ್ ಈ ಥರದನ್ನೆಲ್ಲವನ್ನೂ ಕೂಡ ಮಾಡ್ತೀವಿ ಅಂತೇಳಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಎಲ್ಲೂ ಕಾನೂನಿನ ಉಲ್ಲಂಘನೆ ಮಾಡಿ ಮುಷ್ಕರಕ್ಕೆ ಹೋಗಿರಲಿಲ್ಲ. ಚೌಕಟ್ಟಿನಲ್ಲಿ ಏನು ಕಾರ್ಮಿಕ ಸಂಘಟನೆಗಳು ಅಂತಕ್ಕಂಥದ್ದು ಒಂದು ಚೌಕಟ್ಟಿದೆ. 22 ದಿನಗಳ ನೋಟಿಸನ್ನು ಕೊಟ್ಟು ನಾವು ಮುಷ್ಕರಕ್ಕೆ ಹೋಗಿದ್ದೀವಿ. ಹಾಗಾಗಿ ಸರ್ಕಾರ ಸಂಬಳವನ್ನು ಕೊಡದಲ್ಲೇ ಬೆದರಿಕೆ ಆಗ್ತಕ್ಕಂಥದ್ದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಮೊದಲನೇದಾಗಿ ಹೇಳ್ತೀನಿ. ಎರಡನೇದಾಗಿ, ಈ ದೇಶದಲ್ಲಿ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಸಂವಿಧಾನಕ್ಕೆ ಬೆಲೆ ಕೊಡಿ. ಅಧಿಕಾರಿಗಳನ್ನ ಮುಂದೆ ಇಟ್ಕೊಂಡು 22-23 ನಡಿನಲ್ಲಿ ಚಾರ್ಜ್ ಶೀಟ್ ಕೊಟ್ಟು ಕಾರ್ಮಿಕ ವರ್ಗವನ್ನು ವಜಾ ಮಾಡಿ ಏನನ್ನೋ ಸಾಧಿಸ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕೇಳಕ್ ಹೋಗ್ತೀನಿ ಅಂತಕ್ಕಂಥದ್ದನ್ನ ಆಲ್ರೆಡಿ BMTC ನಲ್ಲಿ ಕೈ ಸುಟ್ಕೊಂಡಿದ್ದೀರಾ. ಹಿಂದೆ ಕೊಟ್ಟು ಕಾಕಿ ಬಟ್ಟೆ ಬಿಚ್ಚಿಸ್ತೀನಿ ಅಂತೇಳಿ ಮತ್ತೆ ಬಿಚ್ಚಿಸಿ ಮತ್ತೆ ಹಾಕೊಂಡು ಬಂದು ನಿಮ್ಮ ಮುಂದೆ ಎದೆ ಒಪ್ಪಿಸಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲವನ್ನು ಮಾಡಿ ನೀವೇನೋ ಸಾಧನೆ ಮಾಡ್ತೀನಿ ಅಂತದೇನಾರು ಇದ್ರೆ ದಯಮಾಡಿ ಅದನ್ನು ಕೈ ಬಿಡಿ. ಸವರ್ಧಿತವಾಗಿ ತೆಗೆದುಕೊಂಡು ಹೋಗೋದನ್ನು ಕಲೀರಿ. ನೀವು ಅಧಿಕಾರಿ ವರ್ಗನೂ ಸಹ ಇದೇ ಸಂಬಳದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದೇನಾಗಿದೆ, ನಮಗೂ ರಾತ್ರಿಯಿಂದ ಸುಮಾರು ಫೋನ್ ಕಾಲ್ಗಳು ಬಂದಿದೆ. ಸಾವಿರಾರು ಜನಕ್ಕೆ 22-23 ಅಡಿನಲ್ಲಿ ಚಾರ್ಜ್ ಶೀಟನ್ನು ಕೊಡ್ತಾ ಇದ್ದಾರೆ. ಸರ್ಕಾರನ ಮೆಚ್ಚಿಸೋದಕ್ಕೋಸ್ಕರ ಕಾರ್ಮಿಕ ವರ್ಗನ ತುಣಿದು ದಮನಕಾರಿ ನೀತಿನ ಅನುಸರಣೆ ಮಾಡ್ತೀನಿ ಅಂದರೆ ಪ್ರತಿ ಘಟಕವೂ ಸಹ ಬಂದಾಗುತ್ತೆ ಅಂತಕ್ಕಂಥದ್ದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ನಿನ್ನೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಮುಷ್ಕರನ್ನು ವಾಪಸ್ ಪಡೆದ್ರಿ. ವಾಪಸ್ ಪಡೆದ ನಂತರದಲ್ಲೂ ಭಾಗಿಯಾಗಿದ್ದಂಥವ್ರ ಮೇಲೆ ಈ ಕ್ರಮ ಎಷ್ಟರ ಮಟ್ಟಿಗೆ ಸರಿ ಅಂತ? ಸರ್, ಲಕ್ಷಾಂತರ ಕಾರ್ಮಿಕರು ಭಾಗಿಯಾಗಿದ್ದಾರೆ. ಇವರೆಲ್ಲ ಸರ್ಕಾರಕ್ಕೆ ಬೇರೆ ರೀತಿಯಲ್ಲಿ ವರದಿ ಕೊಟ್ಕೊಂಡು ಕಣ್ಣ ಮುಚ್ಚಾಲೆ ಆಡೋದಕ್ಕೆ ನಿಂತಿದ್ದಾರೆ. ಇದು ಕಾರ್ಮಿಕರ ಭವಿಷ್ಯದ ಪ್ರಶ್ನೆ. ನಾವು ಯಾರನ್ನೂ ಸಹ ಕಾನೂನು ಉಲ್ಲಂಘನೆ ಮಾಡಿ ಮುಷ್ಕರಕ್ಕೆ ಹೋಗಿಲ್ಲ. ನಾವು 22 ದಿನ ಮುಂಚೆನೇ ನೋಟಿಸ್ ಕೊಟ್ಟು ಹೋಗಿದ್ದೀವಿ. ಇವರು ಸರ್ಕಾರನ ಮೆಚ್ಚಿಸೋದಕ್ಕೋಸ್ಕರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳಿಗೆ ನಾವು ಇಷ್ಟೊಂದು ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಂಡಿದ್ದೀವಿ, ನಾವು ಈ ರೀತಿಯಲ್ಲಿ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ, ತೋರ್ಪಡಿಕೆಗೋಸ್ಕರ ನೋಟಿಸ್ ಕೊಡ್ತಾ ಇದ್ದೀರಾ. ದಯಮಾಡಿ ಹೇಳ್ತಾ ಇದ್ದೀನಿ, ಇದನ್ನು ರದ್ದು ಮಾಡಿ. ಸವರ್ಧಿತವಾಗಿ ವಾತಾವರಣ ನೀಟಾಗಿ ನಡ್ಕೊಂಡು ಹೋಗ್ಬೇಕು, ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತಂದರೆ ಈ ಥರದ ವಿರುದ್ಧದ ಪ್ರಕರಣಗಳನ್ನ ದಯಮಾಡಿ ವಾಪಸ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ಇದನ್ನು ಮುಂದುವರಿಸಿದ್ದೆ ಹೋದರೆ ಪ್ರತಿ ಘಟಕದ ಮುಂದೆನೂ ಪ್ರತಿಭಟನೆಗಳು ನಡೆಯುತ್ತೆ, ಪ್ರತಿ ಘಟಕನೂ ಸಹ ಮುಚ್ಚತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸವರ್ಧಿತವಾಗಿ ಕರೆದು ನಮ್ಮನ್ನು ಸಂಬಳ ಕೊಡ್ತಕ್ಕಂಥದ್ದನ್ನು ಬಗೆಹರಿಸಬೇಕೆ ಹೊರತು ಮತ್ತೆ ಬೀದಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮತ್ತೆ ಸಾರಿಗೆ ಸ್ತಬ್ಧ ಆಗ್ತಕ್ಕಂಥದ್ದು ಗ್ಯಾರಂಟಿ ಆಗುತ್ತೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.